ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಸಿಡಿದು ಬೀದಿಗಿಳಿದು ಹೋರಾಟ ನಡೆಸಿರುವಂತಹ ಜೆನ್ಸಿಗಳು ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿಸಿದರು. ಇಂದು ಅದೇ ಜೆನ್ಸಿಗಳ ಜೊತೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಂವಾದವನ್ನ ನಡೆಸಿದರು. ಹಾಗಾದ್ರೆ ಈ ಜೆನ್ಸಿಗಳ ಬಗ್ಗೆ ಮೋಹನ್ ಭಾಗವತ್ ಅವರು ಹೇಳಿದ್ದಾದ್ರೂ ಏನು, ಬನ್ನಿ ನೋಡ್ಕೊಂಡು. ಕೆಂಡವಾಗಿದ್ದ ಜೆನ್ಸಿ ಜೊತೆ ಆರ್ಎಸ್ಎಸ್ ಸಂವಾದ ಸಭೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿ. ನೀಟ್ ಪರೀಕ್ಷೆ ಅಕ್ರಮ, ಶಿಕ್ಷಣ ಹಾಗೂ ಪರೀಕ್ಷಾ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ದ ಜೆನ್ಸಿ ಪಡೆ ಇಡೀ ದೇಶವನ್ನೇ ತಮ್ಮತ್ತ ತಿರುಗುವಂತೆ ಮಾಡಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೋರಾಟದ ಕಿಚ್ಚು ಕೇಂದ್ರ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಿತ್ತು. ಆದರೆ ಅಂದು ಆಕ್ರೋಶದಿಂದ ಪ್ರತಿಭಟನೆಗೆ ಇಳಿದಿದ್ದ ಜೆನ್ಸಿ ಪಡೆಯ ಜೊತೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಂವಾದ ಸಭೆ ನಡೆಸಿದರು. ಪರಸ್ಪರ ಚರ್ಚೆ ನಡೆಸಿ ಈಗಿನ ಯುವಕರ ಆಸೆ, ಆಶಯ, ಕನಸುಗಳ ಬಗ್ಗೆ ಮತ್ತು ತಮ್ಮ ಮತ್ತು ಈಗಿನ ಯುವ ಪೀಳಿಗೆಯ ನಡುವಿನ ವಿಭಿನ್ನ ದೃಷ್ಟಿಕೋನದ ಚರ್ಚೆ ನಡೆಸಿದರು. अभी जो हमारी एग्जिस्टिंग पीढ़ी है उससे ज्यादा ऑनेस्ट है. अरे वाह, बढ़िया है. और देशभक्ति और सेवा का ऑनेस्ट अपील उसमें चलता है. ಈಗಿನ ಯುವ ಪೀಳಿಗೆ ಏನನ್ನ ಪ್ರಶ್ನೆ ಮಾಡ್ತದೆ, ಅದಕ್ಕೆ ನಮ್ಮಿಂದ ಉತ್ತರ ಬೇಕು. ಅದರ ಜೊತೆಗೆ ಪ್ರೀತಿಯೂ ಬೇಕು. ಸರಿಯಾದ ಉತ್ತರ ಸಿಗದಿದ್ದಾಗ ಪ್ರತಿರೋಧ ಸಾಮಾನ್ಯ. ಪರಸ್ಪರ ಗೌರವದೊಂದಿಗೆ ನಡೆಸಿಕೊಂಡಾಗ ಎಲ್ಲವೂ ಸರಿಯಾಗಿರುತ್ತೆ. ಪ್ರತಿಭಟನೆ ನಡೆಸಿದ ಜೆನ್ಸಿಗಳೇ ನಮ್ಮ ಮುಂದಿನ ಪೀಳಿಗೆ ಅಂತ ಮೋಹನ್ ಭಾಗವತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. अभी जेन जी वो जेन अल्फा वो प्रश्न पूछते हैं, उनको लॉजिकल आंसर चाहिए. करेक्ट. और इसके साथ प्यार चाहिए. मैं कह रहा हूँ कि जेन जी अगर एजिटेशन कर रही है तो एंटी नेशनल तो है नहीं, अपने लोग हैं, अपनी नेक्स्ट जनरेशन है. जी सर. ಮುಂಬೈನಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಯುನೈಟೆಡ್ ನೇಷನ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಯುವ ಸಮ್ಮೇಳನದಲ್ಲಿ ದೇಶದ ನಾನಾ ಭಾಗಗಳಿಂದ ಆಗಮಿಸಿದ್ದ 2,000ಕ್ಕೂ ಹೆಚ್ಚು ಯುವಕರು ಭಾಗಿಯಾಗಿದ್ದರು. ಹಿರಿಯ ತಲೆಮಾರು ಮತ್ತು ಹೊಸ ಪೀಳಿಗೆಯ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಹಾಗೂ ಯುವಕರ ಆಲೋಚನೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಅವರ ಈ ಸಂವಾದ ಅತ್ಯಂತ ಮಹತ್ವ ಪಡೆದುಕೊಂಡಿದೆ.